ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಇದು ಸೈದ್ಧಾಂತಿಕವಾಗಿ ನಾವು ಹೇಳಲ್ಲ, ನಿಮ್ಮ ಮುಂದೆ ಹೇಳ್ಯಾರಲ್ಲೇ ಕಿತ್ತೋಗಿ ಹೇಳೇವಿ. ಯತೇಂದ್ರ ಅವ್ರು ಹೇಳಿದ್ದು ಐಂದ ನಾಯಕರು ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನು. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಸಿಎಂ ಅವರು ಒಪ್ಕೊಂಡಿದ್ದಾರೆ ಸರ್, ನಮ್ಮನ್ನ ನಂತರ ಹಿಂದ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಡೆಫಿನೆಟ್ಲಿ ಅದು ವಿಷಯ ಬೇರೆ, ಅದು ಓಕೆ. ಎಲ್ಲರೂ ಬಾಣೆ ಮಾಡ್ತಾರೆ, ಯಾಕೆ ಸೀನಿಯರ್ನ ಹೇಳಿಲ್ಲ, ಸೀನಿಯರ್ ಭಾಳ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೋ, ಹೊರಗಡೆ ಕೂಡ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಲಿಕ್ಕಾಗೋಲ್ಲ, ನೋಡೋಣ ಕಾದು ನೋಡೋಣ. DCM ಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಯಾವ್ದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಮಾತ್ರ, ಅದು ಕರ್ನಾಟಕದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಅವ್ರಿಗೆ ಯಾವ ಸ್ಥಾನಮಾನವೂ ಆಗ್ತಾ ಇಲ್ಲ. ಒಂದು ಸಚಿವ ಸಂಪುಟದಲ್ಲಿ ಪ್ರಸ್ತುತ ಇಲ್ಲ. ಇಲ್ಲ ನಾವು ಅದನ್ನು ಉತ್ತರ ಕೊಡುವಂಥ ಸ್ಥಾನದಲ್ಲಿಲ್ಲ ತಿಳಿದೀನಿ. ಸೊ ಕಾದು ನೋಡೋಣ, ವೇಟ್ ಮಾಡೋಣ. ಸರ್ ಲಾಸ್ಟ್ ನಿನ್ನೆ ಸಿಎಂ ಅವರು ಹೇಳಿರುವಂತದ್ದು ಈ ಉತ್ತರಾಧಿಕಾರಿ ಚರ್ಚೆ ಬಗ್ಗೆ ಆ ರೀತಿ ಲೀಡರ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಇದು ಸೈದ್ಧಾಂತಿಕವಾಗಿ ನಾವು ಹೇಳಲ್ಲ, ನಿಮ್ಮ ಮುಂದೆ ಹೇಳ್ಯಾರಲ್ಲೇ ಕಿತ್ತೋಗಿ ಹೇಳೇವಿ. ಯತೇಂದ್ರ ಅವ್ರು ಹೇಳಿದ್ದು ಐಂದ ನಾಯಕರು ಹೇಳಿದಾರೆ ಹೊರತಾಗಿ CM DCM ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ. ಅದು ಆ ಥರ ಗೊಂದಲ ನಿರ್ಮಾಣ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಕ್ಲಿಯರ್ ಇದೆ, ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನು. ಸೊ ಅದು ಯಾವುದು CM ಅದಕ್ಕೆ ಯಾವುದೇ ರೀತಿಯಿಂದ ಕನೆಕ್ಟ್ ಇಲ್ಲ. ಸಿಎಂ ಅವರು ಒಪ್ಕೊಂಡಿದ್ದಾರೆ ಸರ್, ನಮ್ಮನ್ನ ನಂತರ ಹಿಂದ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಡೆಫಿನೆಟ್ಲಿ ಅದು ವಿಷಯ ಬೇರೆ, ಅದು ಓಕೆ.